ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಐಡಿಯಾ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಇದ್ದೀನಿ. ಫಸ್ಟ್ ಮೊದಲನೇದಾಗಿ ನಮ್ಮಲ್ಲಿ ಇರುವಂಥ ಕುಟುಂಬದ ಬಗ್ಗೆ ಕೆಲವು ಸಮಸ್ಯೆಗಳು ಇದ್ದಾವೆ. ಆ ಸಮಸ್ಯೆಗಳ ಕಡೆ ಗಮನ ಹರಿಸಿ ನೆಕ್ಸ್ಟ್ ನಾನು ಮುಂದಿನ ವಿಷಯಗಳಿಗೆ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನೋಡಿ 500ರಿಂದ 600 ಜನರಿಗೆ ಮಾತ್ರ ಅವಕಾಶ ಇರೋದು. ಮುಂದೆ 500ರಿಂದ 600 ಆದಮೇಲೆ ನನಗೆ ಅಷ್ಟು ಫೋನ್ ಮೇಂಟೈನ್ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿರುವಂಥದ್ದು 500ರಿಂದ 600 ರೈತರಿಗೆ ನಾನು ಸಮರ್ಪಕವಾಗಿ ಏನು ವಿಷಯ ತಿಳಿಸ್ಬೇಕು ಅಲ್ಲಿ ತನಕ ತಿಳಿಸ್ತೀನಿ. ಅಲ್ಲಿಂದ ಅದ್ರ ಮೇಲೆ ಅಂತ ನನಗೂ ಫೋನ್ ಕಾಲ್ ಅಟೆಂಡ್ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಆದರೂ ಇಲ್ಲಿ ತನಕ ನಾನು ಮಾಡ್ತಾಯಿದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎನಿ ಟೈಮ್ ಲಿಂಕಲ್ಲಿರಿ. ಒಂದು ನೋಡಿ, ವಿಡಿಯೋ ಕಳಿಸಿದ್ದು ಕೆಲವೊಬ್ಬರು ಬಹಳ ಉತ್ತಮವಾಗಿ ಅವರ ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಆಮೇಲೆ ಅವ್ರ ಹೆಸರು ಸಮೇತ ಹೇಳ್ತಿದ್ದೀನಿ. ಇಲ್ಲಿ ಬಂದುಬಿಟ್ಟು ಹೇಮಂತ್ ಆರ್ ಅಂತೇಳಿ ಅವರು ನೋಡಿ ಕಮೆಂಟ್ ಭಾಳ ಇಷ್ಟ ಆಯಿತು ಅಣ್ಣ ಅಂತ ಹೇಳಿದ್ದಾರೆ. ಭಾಳ ಧನ್ಯವಾದಗಳು. ನೀವು ಡೈರಿ ಫಾರ್ಮ್ ಮಾಡ್ತಾಯಿದ್ದೀರಾ, ಮಾಡಿ ದಯವಿಟ್ಟು ಅಲ್ಲಿಗೂ ನಾನು ಬರ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಯಾರೋ ಒಬ್ಬರು ಶೆಟ್ಟಿ ರಾಜೇಶ್ ಅಂತ ಇದ್ದಾರೆ. ಅವರು 20 ಲೀಟರ್, ನಾವು ಕಂಟಿನ್ಯೂ ಸಬ್ಸ್ಕ್ರೈಬರ್ ಅವರು 20 ಲೀಟರ್ ಹಾಲು ಫೀಡ್ ತಿಳಿಸಿ ಅಂತ ಹೇಳಿದ್ದಾರೆ. ಫೀಡಿನ ಬಗ್ಗೆ ಹೇಳ್ತೀನಿ. ನಿಮ್ಮಲ್ಲಿ ಫೀಡು ಬರೀ ಹಸಿ ಮೇವು ಇದೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಹಸು 20 ಲೀಟರ್ ಕೊಡುವಂಥ ಹಸುಗೆ ಫೀಡ್ ಬೆಳಗ್ಗೆ ಬಂದುಬಿಟ್ಟು ಬೆಳಗ್ಗೆ ರೋಟೀನ್ ತಿಳಿಸ್ತೀನಿ. ಬೆಳಗ್ಗೆ ಏಳ ತಕ್ಷಣ ಏನು ಮಾಡ್ತೀರಾ, ಹಸುಗಳಿಗೆ ಸ್ನಾನ ಮಾಡಿಸೋದು, ಗೊಬ್ಬರ ತೆಗೆದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಬೆಳಗ್ಗೆ ಚಳಿ ಇದ್ದರೆ, ಚಳಿಗಾಲದಲ್ಲಿ ಏನಾದರೂ ಚಳಿ ಇದೆ ಅಂತ ಆದರೆ ತಾವು ಡ್ರೈ ಫೀಡ್ ಕೊಡೋದು ಒಳ್ಳೆಯದು. ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಣೆ ಹುಲ್ಲು ಇರುತ್ತಲ್ಲ, ಒಣೆ ಹುಲ್ಲನ್ನ ಚಾಪಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಡ್ರೈ ಫೀಡ್ ಏನಿದೆ, ಡ್ರೈ ಫೀಡ್ ಜೊತೆಗೆ ಬೆರೆಸಾದ್ಮೇಲೆ ಫುಲ್ಲು ಡ್ರೈ ಆದಂಥ ಹಿಂಡಿಯನ್ನು ಅಲ್ಲಿ ಕೊಡಿ. ನೀರಲ್ಲಿ ನೆನೆಸ್ಬೇಡಿ. ಅದ್ರ ಜೊತೆಗೆ ಏನಾದರೂ ನಿಮ್ಮ ಹತ್ತಿ ಹಿಂಡಿ ಹಾಕೋದಾದರೆ, ಹತ್ತಿ ಹಿಂಡಿ ಅವಶ್ಯಕತೆ ಇಲ್ಲ, ಹತ್ತಿ ಹಿಂಡಿ ಹಾಕೋದಾದರೆ ಅದೆಷ್ಟು ನೆನೆಯಿತ್ತು ಅದನ್ನು ಬೇಕಾದರೆ ಆ ಒಣೆ ಹುಲ್ಲು ಜೊತೆ ಮಿಕ್ಸ್ ಮಾಡಿ ಒಟ್ಟು ನೀರಿನ ಅಂಶ ಕಡಿಮೆ ಮಾಡಿ, ನೀರಿನಂಶ ಕಮ್ಮಿ ಫುಲ್ ಡ್ರೈ ಆಗಿ ಕೊಡಿ. ಡ್ರೈ ಆಗಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಹಸುಗಳು ಚಳಿಗಾಲದಲ್ಲೂ ಅತಿ ಹೆಚ್ಚಾಗಿ ನೀರು ಕುಡಿಯುತ್ತೆ. ಯಾಕಂದರೆ ಡ್ರೈ ಕೊಡೋದ್ರಿಂದ ಬಾಯಾರಿಕೆ ಆಗುತ್ತೆ, ನೀರು ಕುಡಿಯುತ್ತೆ. ನೀರು ಕುಡಿದು ಅದಾದಮೇಲೆ ಬೇಕಾದರೆ ನೀವು ಹಸಿ ಹುಲ್ಲು ಎಷ್ಟು ಪ್ರಮಾಣದಲ್ಲಿ ಹಾಕ್ತಿರೋ ಹಾಕಾದ್ಮೇಲೆ ನಂತರ ಏನೋ ಒಂದು ಸ್ವಲ್ಪ ಅದ್ರ ಜೊತೆ ಒಣೆ ಹುಲ್ಲು ಮಿಕ್ಸ್ ಮಾಡಿಕೊಡಿ. ಅಲ್ಲಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ರೊಟ್ಟಿನ ಚಳಿಗಾಲದಲ್ಲೂ ನಿಮಗೆ ಹಾಲಿನ ಪ್ರಮಾಣ ಕಡಿಮೆ ಆಗೋದಿಲ್ಲ. ಆಮೇಲೆ ಬೇಸಿಗೆಗಾಲ ಆದಂತೇಳಿ ನೀವು ನೆನೆಸಿದ್ದು ಕೊಡಿ, ಸಮಸ್ಯೆ ಇಲ್ಲ, ಇನ್ನೂ ಕೋಲ್ಡ್ ಆಗಿರುತ್ತೆ. ಆಮೇಲೆ ಆಟೋಮೆಟಿಕ್ಲಿ ಡ್ರೈ ಫೀಡ್ ಕೊಡೋದ್ರಿಂದ ಏನಾಗುತ್ತೆ, ಅತಿ ಹೆಚ್ಚಾಗಿ ನೀರು ಕುಡಿಯುತ್ತೆ. ನೀರು ಕುಡಿದಾಗ ಏನಾಗುತ್ತೆ ಅಂದರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಅಷ್ಟು ಆಯಿತಾ. ಮೂರನೇದಾಗಿ ಜರ್ಸಿ ಹಸು ಬಗ್ಗೆ ಹೇಳ್ತೀರಾ. ಜರ್ಸಿ ಹಸು ಅಂತ ಹೇಳಿದ್ರೆ ನೋಡಿ, HF ಹಸು ಅತಿ ಹೆಚ್ಚು ಲ್ಯಾಕ್ಟೇಷನ್ ಇರುವಂಥ ಹಸು, ಹಾಲಿನ ಇಳುವರಿ ಜಾಸ್ತಿ ಕೊಡುವಂಥ ಹಸು. 4 ಅಥವಾ 3 HFಗೆ ಒಂದು ಜರ್ಸಿ ಹಸು ಹಾಕಿ, ಎಮ್ಮೆ ತೊಗೊಳ್ಲಿಕ್ಕಾಗಲಿ ಜರ್ಸಿ ಹಸು ಹಾಕಿ, ನಿಮಗೆ ಪ್ಲಸ್ ಕ್ವಾಲಿಟಿ ಪ್ಲಸ್ ಕ್ವಾಂಟಿಟಿ 2 ರೊಟೀನ್ ಆಗುತ್ತೆ. ಹಾಗಾಗಿ ನೀವೇನಾಗುತ್ತೆ ಅಂತ ಹೇಳಿದ್ರೆ 3 HF ಹಸುಗೆ ಒಂದು ಜರ್ಸಿ ಹಸು ಮೇಂಟೈನ್ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಮೂರನೇದಾಗಿ ನಿಮ್ಮ ಡೈರಿಗೆ ಬರಬೇಕು ಅಂತ ತುಂಬ ದಿನದ ಆಸೆ ಸರ್. ಬನ್ನಿ ಕಾರ್ತಿಕ್ ಅವರೇ, ದಯವಿಟ್ಟು ನನ್ನ ಡೈರಿಗೆ ಬನ್ನಿ. ನಾನು ಎಲ್ಲ ವ್ಯವಸ್ಥೆ ಇದೆ, ಊಟ ಎಲ್ಲ ವ್ಯವಸ್ಥೆ ಇದೆ. ಬಂದು 1 ದಿನ 2 ದಿನ ಇರಿ, ಮಾಡ್ಕೊಂಡೋಗಿ. ಸರ್ ನಮಗೆ 10 ಹಸುಗಳು ಬೇಕು. ಭರತ್ ಬರ ಅಂತ 10 ಹಸು ಅಂತ ಹೇಳಿದ್ರೆ ನಿಮ್ಮಲ್ಲಿ 10 ಹಸು ಮೇಂಟೈನ್ ಮಾಡಲಿಕ್ಕೆ ಏನಾದರೂ ನಿಮ್ಮಲ್ಲಿ ಹಾಲಿನ ಮೇವಿನ ಪ್ರಮಾಣ ಇದ್ದರೆ ನಾನು 10 ಹಸು ಕಳಿಸ್ತೀನಿ. ಆಮೇಲೆ ತಮಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು 10 ಹಸು ಕೊಡೋದು ದೊಡ್ಡದಲ್ಲ, ನಿಮ್ಮ ಬಗ್ಗೆ ಸ್ವಲ್ಪ ನಮಗೆ ಯಾವ ರೀತಿ ಮೇವಿದೆ, ನೀವು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ತಿಳ್ಕೊಂಡು ಹಸುಗಳು ಕೊಡ್ತೀನಿ. ದಯವಿಟ್ಟು ಬೇಜಾರಾಗಿ ಹೋಗ್ಬಿಡಿ. ಯಾಕಂದರೆ ಒಳ್ಳೆಯ ತಳಿಗಳನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನಿಮ್ಮಲ್ಲಿರುವಂಥ ವೀಡಿಯೋನ, ನಿಮ್ಮ ಶೆಡ್ಡಿನ ವೀಡಿಯೋ, ಆಮೇಲೆ ನಿಮ್ಮ ಮೇವಿನ ಏನು ವ್ಯವಸ್ಥೆ ಮಾಡಿದ್ರೆ ಆ ವೀಡಿಯೋ ನನಗೆ ಕಳಿಸಿ. ಅದರ ಮೇಲೆ ನಾನು ನಿಮಗೆ ಏನು ನಿಮಗೆ 10 ಹಸು ಮೇಂಟೈನ್ ಮಾಡಲಿಕ್ಕಾಗತ್ತಾ ಅದ್ರ ಮೇಲೆ ನಿಮಗೆ ನಾನು ಹಸುಗಳು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಮೊದಲನೇದಾಗಿ ಗಿರೀಶ್ ಅಂತೇಳಿ, ಅಣ್ಣ ನಾವು ಸದ್ಯದಲ್ಲಿ ನಿಮ್ಮ ಹತ್ರ ಮೀಟ್ ಮಾಡ್ತಿದ್ವಿ, ಬನ್ನಿ ಗಿರೀಶ್ ಅವರೇ, ಮೋಸ್ಟ್ ವೆಲ್ಕಮ್. ತಮ್ಮಂಥವ್ರು ಬರ್ತಾ ಇರ್ಬೇಕು, ಬಂದು ಸಿಕ್ಕಾಗ ನಮಗೊಂದು ಎನ್ಕರೇಜ್ ಅಂತ ಆಗುತ್ತೆ. ನಾವು ನಮ್ಮ ಕೆಲಸನ ಇನ್ನೂ ಯಥೇಚ್ಛವಾಗಿ ಮುಂದೆ. ಇಲ್ಲಿ ನೋಡಿ, ಒಂದು ತಿಂಗಳಲ್ಲಿ 300ರಿಂದ 350 ಸಬ್ಸ್ಕ್ರೈಬರು ಪ್ಲಸ್ಸು 35ರಿಂದ 40 ವ್ಯೂವರ್ಸ್. ಇಷ್ಟು ಜನ ಯಾರು ಮಾಡಿದ, ಯಾವ ಯೂಟ್ಯೂಬ್ ಚಾನಲ್ ಇದೆ ತೋರಿಸಿ ನೋಡೋಣ. ಯಾವ ಯೂಟ್ಯೂಬ್ ಚಾನಲ್ ಇದೆ ಇಷ್ಟು ಜನರಿಗೆ? ಯಾಕಂದರೆ ಜನರಿಗೆ ಒಳ್ಳೆಯ ಮಾತು ಇಷ್ಟ ಆಗ್ತಾಯಿದೆ. ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇರೋದು ಇನ್ನೊಂದು 300 ಸಬ್ಸ್ಕ್ರೈಬರ್ ಬ್ಯಾಲೆನ್ಸ್, ಅದು ಮುಗಿದ ತಕ್ಷಣ ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಅಲ್ಲಿಂದ ಇರೋ ಜನರಿಗೆ ನಾನು ಗೈಡ್ ಮಾಡ್ತಾ ಇರ್ತೀನಿ. ಯಾರು ನೋಡ್ತೀರಿ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಮೇಲೆ ಕರುಗಳ ಪಾಲನೆ ಬಗ್ಗೆ ಸ್ವಲ್ಪ ತಿಳಿಸ್ರಿ. ನೋಡಿ, ಕರುಗಳು ಅಂತ ಹೇಳಿದ್ರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಧನ್ಯವಾದಗಳು ಸರ್ ಕೇಳಿದ್ದಕ್ಕೆ. ಏನು ಹೆಸರು, ಕುಮಾರ್ ವಿ ಅಂಥೇಳಿ, ಬಹಳ ಒಳ್ಳೆಯ ಪ್ರಶ್ನೆ ಕೇಳ್ತಿದ್ದೀರಾ. ಹೈನುಗಾರಿಕೆಯಲ್ಲಿ ಕರುಗಳ ಪಾತ್ರ ಭಾಳ ಮುಖ್ಯ. ನಿಮ್ಮಲ್ಲಿ ಕರು ಹುಟ್ಟಿದ ತಕ್ಷಣ ಏನು ಮಾಡ್ತೀರಾ ಅಂದರೆ
ಯಾರು ಹೇಳ್ತಾರೆ ಅಷ್ಟು ಹಾಲು ಕುಡಿಸ್ಬೇಡಿ, ಸಂಪೂರ್ಣವಾಗಿ ಹಾಲು ಕುಡಿಸಿ. ಅದೆಷ್ಟು ಕುಡಿಬೇಕಂತ ಅನ್ಸೋದು ಕುಡಿಸಿ, ಏನೇನೂ ಸಮಸ್ಯೆ ಆಗಲ್ಲ. ಯಾರು ಇದು ಮಾಡ್ಕೊಳ್ತಾರೆ ಬೇದಿ ಮಾಡ್ಕೊಂಡು ಏನೂ ಸಮಸ್ಯೆ ಇಲ್ಲ. ಎಷ್ಟು ಕುಡಿಯತ್ತೋ ಕುಡೀಲಿ. ನೆಕ್ಸ್ಟ್, ಅತಿ ಹೆಚ್ಚು ಗಿಣ್ಣೆ ಹಾಲು ಕುಡಿಸೋದ್ರಿಂದ ಕ್ಯಾಲ್ಶಿಯಂ ಉಳಿದಂಥ ಹಾಲು ಏನೋ ನೀವು ಹಸುವಿಂದ ಹಾಲು ತೆಗಿತಿದ್ರು, ಏನಾದರೂ ಕರು ಕುಳಿದು ಹಾಲು ಏನಾದರೂ ಉಳಿದ್ರೆ ಆ ಹಾಲನ್ನು ತಾಯಿಗೆ ಹಿಂಡಿ ಜೊತೆಗೆ ಸೇರಿಸಿ ಹಾಕಿ. ಇಲ್ಲಾಂದರೆ ನಿಮ್ಮಲ್ಲಿ ಇನ್ನೂ ಏನಾದರೂ ಹೆಚ್ಚು ಕರು ಇತ್ತಂದರೆ ಆ ಕರು ಕೊಡಿ. ಕರು ಕೊಟ್ಟಾಗ ಪ್ರೋಟೀನ್ ಅಂಶ ಬಹಳ ಚೆನ್ನಾಗುತ್ತೆ. ಆಮೇಲೆ ಮಹತ್ವವಾದ ವಿಷಯ ಕೇಳಿ ಇಲ್ಲಿ, ಯಾಕಂದರೆ ಬಹಳ ಡೈಲಿ ಹೋಗಿದ್ದೀನಿ, ಕರುಗಳ ಹೊಟ್ಟೆ ಕೆಳಗಿಳಿದಿರುತ್ತೆ. ಕರುಗಳ ಹೊಟ್ಟೆ ಯಾಕೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕೆಳಗೆ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಹೋಯ್ತು ಅಂತಲೇ ಲೆಕ್ಕ. ನೆಕ್ಸ್ಟ್ ಈ ಮಾಹಿತಿ ಸಿಗುತ್ತೋ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇಲ್ಲ. ಕರು ಹುಟ್ಟಿದ ಕನಿಷ್ಠ ಪಕ್ಷ 3 ತಿಂಗಳು ತಾಯಿ ಹಾಲನ್ನು ಬಿಟ್ಟು ಒಂದು ಆಫ್ಟರ್ 25 ಡೇಸ್ ನೀವೇನು ಮಾಡಬೇಕು, ಅದಕ್ಕೆ ಕಾಫ್ ಸ್ಟಾರ್ಟ್ ಮಾಡಬೇಕು. ಅದು ಹಾಲಿನ ಜೊತೆಗೆ ಅದು ಬೇಕಾದ್ರೆ ತಿನ್ನತ್ತೆ, ಇಲ್ಲಾಂದ್ರೆ ಬಿಡುತ್ತೆ. ಇಲ್ಲಾಂದರೆ ಹಾಲು ಪ್ಲಸ್ ಅದ್ರ ಜೊತೆಗೆ ಹಾಲು ಪ್ಲಸ್ ಕಾಫ್ ಸ್ಟಾರ್ಟರ್, ಅದು ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಒಂದು 25 ದಿನ ಆದಮೇಲೆ ತಿನ್ನತ್ತೆ. ನೀರನ್ನು ಯಾವುದೇ ಕಾರಣಕ್ಕೂ 2 ತಿಂಗಳು ಮುಡ್ಸೋಕೆ ಹೋಗಬೇಡಿ. ಒಂದು ಕರು ನಾನು ಹೇಳಿದ್ರೆ ಮೇಂಟೈನ್ ಮಾಡಿ. ನೀರಿನ ಅಂಶ ಯಾವುದೇ ಕಾರಣಕ್ಕೂ ಕರುಗೆ ಸಿಗಬಾರ್ದು. ನೀರಿನ ಅಂಶ ಎಷ್ಟಿರುತ್ತೋ ಹೊಟ್ಟೆ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇದಿ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ನೀವು ಕನಿಷ್ಠ ಪಕ್ಷ 2-2.5 ತಿಂಗಳು ಕರುಗೆ ನೀರನ್ನು ಯಾವುದೇ ಕಾರಣಕ್ಕೆ ಮುಡಿಸ್ಬೇಡಿ. ಹಾಲಿನ ಪ್ರಮಾಣನೇ ಇರಲಿ, ನಿಮ್ಮ ಬರೀ ಫೀಡು ಪ್ಲಸ್ ಹಾಲು 2 ಮೇಲೆ ಡಿಪೆಂಡ್ ಇರಿ. ನಿಮ್ಮ ಕರು 3 ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸಿ. ನೆಕ್ಸ್ಟ್ ನೀವು ಕರು ಈ ರೀತಿ ಸಾಕಿ ನಾನು ತೋರಿಸಿ, ನನ್ನೆಲ್ಲರೂ ಕರುಗೆ ವೀಡಿಯೋಗೆ ಹಾಕ್ತೀನಿ, ಒಂದ್ಸಲಿ ನೋಡಿ. ಏನಾದರೂ ನೀರು ಕೊಟ್ಟರೆ ಕರು ಹೋಯ್ತು ಅಂತ ಲೆಕ್ಕ. ಅದು ಬಾಡಿ ವೇಟ್ ಬೆಳೆಯೋದು ಕಡಿಮೆ, ಮತ್ತು ಹಾಲಿನ ಅಂಶನೂ ಅಷ್ಟು ಮಿಸ್ ಸಿಗಲ್ಲ. ಯಾಕಂದರೆ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ ನೀರು ತುಂಬ್ಕೊಂಡ್ಬಿಡುತ್ತೆ, ಹೊಟ್ಟೆ ಉಬ್ದಂಗೆ ಆಗ್ಬಿಡುತ್ತೆ. ಕೆಳಗಡೆ ನೋಡಿ, ಈ ಕಡೆ ಎಲ್ಲ ಅಷ್ಟೇ ಹೆಚ್ಚು ಸಾಕ್ತಾರೆ, ಹೊಟ್ಟೆ ತುಂಬ ಕೆಳಗಿಳಿದಿರುತ್ತೆ. ಅದು ಆ ಕರುಗಳು ಯಾವುದೇ ಕಾರಣಕ್ಕೂ ಮುಂದೆ ಒಳ್ಳೆಯ ಇಳುವರಿ ಕೊಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ನೋಡಿ, ಕರುಗಳನ್ನು ನೀರು 2-2.5 ತಿಂಗಳ ತನಕ ನೀರನ್ನು ಮುಡ್ಸೋಕೆ ಹೋಗಬೇಡಿ. ಎಷ್ಟೇ ಬಿಸಿಲಿರಲಿ, ಹಾಲು ಬೇಕಾದ್ರೆ 1 ಲೀಟ್ರ್ ಜಾಸ್ತಿ ಕೊಡಿ, ಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದು ಮುಡ್ಸೋಕೆ ಹೋಗಬೇಡಿ. ನೀರು ಮುಡ್ಸೋಕೆ ಹೋದರೆ ಆವಾಗ ನಿಮಗೆ ಆ ಕರು 3 ತಿಂಗಳಲ್ಲಿ ನಿಮಗೆ ಯಾವುದೋ ಲೆವೆಲ್ಲಿಗೆ ಹೋಗಿರುತ್ತೆ. ನೀರು ಮುಡ್ಸಿದ್ರೆ ಹೋಯ್ತು. ಆಮೇಲೆ 4ನೇದಾಗಿ ಸರ್ ಬಿಸಿಲಾದ್ರೆ ಏನು ಮಾಡ್ಬೋದು? ಬಿಸಿಲಿಗೆ ನೋಡಿ, ನಿಮ್ಮಲ್ಲಿ ಗುಲ್ಬರ್ಗದಿಂದವರು ಬಿಸಿಲು ಜಾಸ್ತಿ ಆಯ್ತು ಅಂದರೆ ನೋಡಿ, ಬಿಸಿಲು ಜಾಸ್ತಿ ಆಯ್ತು ಅಂದರೆ ಶೀಟು ಯಾವತ್ತೂ ಹೈಟ್ ಇರಲಿ. ಬಿಸಿಲು ಇದ್ದ ಕಡೆ ಜಾಸ್ತಿ ಬಿಸಿಲಿರುತ್ತೆ, ಹಾಟ್ ಇರೋ ಕಡೆ ಏನು ಮಾಡಿ, ಓಪನ್ ಶೆಡ್ ಮಾಡಿ. ಓಪನ್ ಶೆಡ್ ಮಾಡೋದ್ರಿಂದ ಅತಿ ಹೆಚ್ಚು ಗಾಳಿ ಹರಿಯತ್ತೆ ಹೋಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಇದೆ, ನಾನು ಹೇಳ್ತೀನಿ. ಸ್ಪ್ರಿಂಕ್ಲರಲ್ಲಿ ನೀರು ಆಟೋಮೆಟಿಕ್ ಇದಾಗ್ತಾ ಇರುತ್ತದು, ಅದಷ್ಟು ಮಾಡಿ. ಆಮೇಲೆ ನಿಮ್ಮ ಬಿಸಿಲಿಗೆ ಎಷ್ಟು ತೇವಾಂಶ ಇದು ನಿಮ್ಮ ಹಸುಗಳು ಇದಾಗಲ್ಲ. ಆಮೇಲೆ ಎಷ್ಟಲ್ಲಿ ಬಿಸಿಲಿರುತ್ತೋ ಅಲ್ಲಿ ಏನು ಗೊತ್ತೋ, ಓಪನ್ ಶೆಡ್ ಇರಬೇಕು. ಆ ಕಡೆ 4 ಕಡೆ ಓಪನ್ ಇರಲಿ, ಹಸುಗಳು ಆರಾಮಾಗಿ ಓಡಾಡ್ಕೊಂಡು ಇರೋವಂಥ ವ್ಯವಸ್ಥೆ ಇರುತ್ತೆ. ಅಲ್ಲಿ ನೀವು ಬಿಸಿಲನ್ನು ಅವಾಯ್ಡ್ ಮಾಡ್ಬೋದು. ನೋಡಿ, ಇಷ್ಟು ನಾನು ಕೆಲವೊಂದು ಇದು ಬಂದಿದೆ, ಎಷ್ಟು ಬರುತ್ತೆ ಅಷ್ಟು ಹೇಳ್ಬೋದು. ನೆಕ್ಸ್ಟು ನಾಳಿನ ವಿಡಿಯೋಗೂ ನನ್ನ ಏನು ಸಮಸ್ಯೆ ಇದ್ದಾವೆ ಆ ಸ್ನೇಹಿತರದ್ದು ಸಮಸ್ಯೆ ತೊಗೊಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ಚಾನಲ್ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಕರುಗಳ ಪಾಲನೆ ಬಹಳ ಮುಖ್ಯ. ಕರುಗಳ ಪಾಲನೆಯಿಂದಲೇ ಮುಂದೆ ಬರಲಿಕ್ಕೆ ಸಾಧ್ಯ. ಯಾವ ರೀತಿ ಮಾಡ್ಬೋದು ಅಂತಲೂ ನಿಮ್ಗೆ ವಿವರಿಸಿದ್ದೀನಿ. ಡೈಲಿ ರೋಟೀನ್ ಬಗ್ಗೆನೂ ತಿಳಿಸಿದ್ದೀನಿ. ಬೆಳಗ್ಗೆ ಹಾಲು ಹಿಂಡಿ ಎಲ್ಲದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಕೆಲವೊಂದು ವಿಷಯ ಇದ್ದಾವೆ. ಕೆಚ್ಚಲು ಬಾವು ರೋಗದ ಬಗ್ಗೆ ಸಮಸ್ಯೆ ಇದೆ, ಅದು ಬಹಳ ಜನ ಕಡಿಮೆ ಬರ್ತಾಯಿದೆ ಅದು. ಆಮೇಲೆ ನೀವು ಹಸುಗಳು ಸಾಕೋಬೇಕಾದ್ರೆ ಮೊದಲನೇದಾಗಿ ನೀವೇನಂತ ಹೇಳಿದ್ರೆ ನಿಮ್ಮ ಮೇವು ಕಡೆ ನಾನು ಫಸ್ಟ್ ಹೇಳ್ತೇನೆ, ಪ್ರಿಫರೆನ್ಸ್ ಕೊಡ್ತಾರೆ. ಎಲ್ಲ ಯಾರು ಫೋನ್ ಮಾಡೋದು ಅದು ಹೇಳ್ತಾರೆ. ಸಮರ್ಪಕವಾಗಿ ಮೇವು ಬೆಳ್ಕೊಳ್ಳಿ. 1-2 ಎಕರೆ ಎಕ್ಸ್ಟ್ರಾ ಇದೆ ಅಂತ ಬೇಕಾದ್ರೆ ಬೆಳ್ಕೊಳ್ಳಿ. ನಿಮ್ಮ ಅಭಿವೃದ್ಧಿ ಕಡೆಗೆ ಈ ಮೇವಿದೆಯಲ್ಲ, ಈ ಹೈನುಗಾರಿಕೆಗೆ ಪ್ಲಸ್ ಪಾಯಿಂಟ್. ಆಮೇಲೆ ಇಲ್ಲಿ ಮೇವು ಇತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಹೈನುಗಾರಿಕೆಯಲ್ಲಿ ಫೇಲ್ ಆಗಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರೋದು 300 ಜನ ಆಗಿದ್ದಾರೆ. ಇನ್ನೊಂದು ಕನಿಷ್ಠ ಪಕ್ಷ ಇಲ್ಲ ಅಂದರೂ 200-300 ಜನ ಆದರೆ ನಾನು ಲಾಕ್ ಮಾಡ್ತೀನಿ. ಯಾಕಂದರೆ ಇಷ್ಟು ಜನರ ಜೊತೆ ಸಂಪರ್ಕ ಇದ್ದರೆ ಸಾಕು ನಾನು. ಯಾಕಂದರೆ ಇಷ್ಟು ಜನರಿಗೆ ಮುಂದುವರ್ಸೋಣ, ಬೇಕಾದರೆ ಮುಂದಿನ ವರ್ಷ ನೋಡೋಣಂತೆ. ಮುಂದಿನ ವರ್ಷದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಬಟ್ ಈ ವರ್ಷ ಇಷ್ಟು ಜನ ಇದೆ, 1700-800 ಜನ ಆದರೆ ಸಾಕು. ಅವರಿಗೆ ಗೈಡ್ಲೈನ್ಸ್ ಮಾಡಿ ಅವರಿಗೆ ಅದನ್ನು ಅಭಿವೃದ್ಧಿ ಕಡೆ ತೊಗೊಂಡೋಗಿ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಧನ್ಯವಾದಗಳು. ತಾವು ಈ ಚಾನಲ್ನ ಇಷ್ಟು ಪ್ರೋತ್ಸಾಹ ಮಾಡಿದ್ದೀರಾ, ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ತಮಗೂ ಗೊತ್ತಿದೆ, ಯಾರಿಗಾದ್ರು ಅಲ್ಲಿ ಕಾಮೆಂಟ್ ಇದೆ, ಯಾರಿಗಾದ್ರು ಕೇಳಿ ನೋಡಿ. ಎಲ್ಲರಿಗೂ ನಾನು ರಿಪ್ಲೈ ಮಾಡಿದ್ದೀನಿ, ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ.
ಯಾರು ನನ್ನಿಂದ ಅತೃಪ್ತಿ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನ ಶೇರ್ ಮಾಡಿ, ಕಾಮೆಂಟ್ ಮುಖಾಂತರ ತಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ರಿ. ಇನ್ನೂ ಏನಾದರೂ ಮಾಹಿತಿ ಬೇಕು ಅಂದಾಗ ದಯವಿಟ್ಟು ನನ್ನ ಚಾನಲಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ. ವಾಟ್ಸಪ್ ಇದೆ, ಆದಷ್ಟು ಯೂಟ್ಯೂಬಲ್ಲಿ ಓಪನ್ ಮಾಡಿದ್ರೆ ಏನಾಗುತ್ತೆ, ನಾನು ಎನಿ ಟೈಮ್ ಯೂಟ್ಯೂಬಲ್ಲಿ ಇರ್ತೀನಿ, ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.